ದನ ವ್ಯಾಪಾರಿಗಳ ಮೇಲೆ ಹಲ್ಲೆ, ಕಿರುಕುಳ ಮತ್ತು ನೈತಿಕ ಪೊಲೀಸ್ಗಿರಿ, ರೈತರು ಆಕ್ರೋಶ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತ್ತು ವಿವಿಧ ತಾಲೂಕುಗಳಲ್ಲಿ ದನ ವ್ಯಾಪಾರಿಗಳ ಮೇಲೆ ನಡೆಯುತ್ತಿರುವ ಹಲ್ಲೆ, ಕಿರುಕುಳ ಮತ್ತು ನೈತಿಕ ಪೊಲೀಸ್ಗಿರಿ ನಡೆಯುತ್ತಿದೆ ಎಂದು ರೈತರ ಆಕ್ರೋಶ. ನಮ್ಮ ದನಗಳಿಗೆ ಏನಾದರೂ ಆದರೆ ನಾವು ಮಾರುತ್ತೇವೆ. ಮನೆಯಲ್ಲಿ ಇಟ್ಟುಕೊಂಡರೆ ಅದಕ್ಕೆ ಮೇವು, ನೀರು ಯಾರು ಕೊಡಬೇಕು? ಈಗ ಸದ್ಯ ಮಳೆ ಇಲ್ಲ. ಕಾಲು ಕೋಡು ಮುರಿದರೆ ಅದನ್ನು ದನದ ಸಂತೆಯಲ್ಲಿ ತಂದು ಮಾರುತ್ತೇವೆ. ನಮ್ಮ ಸಂಕಟ ಕೇಳುವವರು ಯಾರು? ರಾಮದುರ್ಗ ಮತ್ತು ವಿವಿಧ ತಾಲೂಕುಗಳಲ್ಲಿ ಕೆಲವು ಸಂಘಟನೆಗಳು ತುಂಬಾ ತೊಂದರೆಗಳನ್ನು ಕೊಡುತ್ತಿದ್ದಾರೆ ಮತ್ತು ಮಾರಣಾಂತಿಕ ಹಲ್ಲೆಗಳನ್ನು ಮಾಡುತ್ತಿದ್ದಾರೆ. ನಾವು ಕಾನೂನು ರೀತಿಯ ವ್ಯವಹಾರ ಮಾಡಿದರೂ ನಮ್ಮ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಸಂಬಂಧಿಸಿದ ವಾಹನಗಳನ್ನು ತಡೆದು ರೋಲ್ ಕಾಲ್ ಮಾಡುತ್ತಿದ್ದಾರೆ, ಜೀವ ಬೆದರಿಕೆಯ ಧಮಕಿಯನ್ನು ಕೊಡುತ್ತಿದ್ದಾರೆ. ಅದಕ್ಕೆ ತಾವುಗಳು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ನಾವು ಕಾನೂನು ಬಾಹಿರ ವ್ಯಾಪಾರ ಮಾಡಿದರೆ ನಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಿ. ನಮಗೆ ಅನ್ಯಾಯವಾಗದ ಹಾಗೆ ನಮಗೆ ನಿಮ್ಮಿಂದ ನ್ಯಾಯ ಕೊಡಿಸುವ ಕೆಲಸ ಆಗಬೇಕೆಂದು ಸರ್ಕಾರಕ್ಕೆ, ಸುದ್ದಿಗಾರರಿಗೆ ತಮ್ಮ ಸಂಕಷ್ಟ ತೋಡಿಕೊಂಡರು. ನೋಡ್ರಿ, ನಮ್ಮ ದನಗಳು ಚಲೋ ಇದ್ದು ಹೊಡಿತೇವೆ ಅಥವಾ ಕಾಲು ಮುರಿತೆ ಅಥವಾ ಬಡ್ ಬಿತ್ತು, ಅವನ್ನೆಲ್ಲ ನಮಗೆ ಜೋಪಾನ ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿ ನಾವು ಮಾರ್ತೇವೆ. ಈಗ ಏನು ಸಮಸ್ಯೆ ಆಗೈತಿ? ಮತ್ತು ಬಂದ್ ಮಾಡಿದ್ದಕ್ಕೆ ಸಮಸ್ಯೆ ಆಗೈತ್ರಿ. ನಾವು ಮನ್ಯಾಗ ಇಟ್ಕೊಂಡು ಕೂಳಾಕಕ್ಕಾಗಲ್ಲ. ಅವಕ್ಕ ಏನು ಬಂದ್ ಆಗೈತಿ? ಏನು ಮೇವು ಬೇಕಲ್ರಿ, ಎಲ್ಲ ಬೇಕು. ನಮ್ಮ ರೈತರು ಮಳೆಗಾಲ ಸರಿಯಾಗಿಲ್ಲ. ಮತ್ತೆ ಎಲ್ಲಿಂದ ತರೋಣ್ರಿ ನಾವು? ಬಡ್ಡ ಕಾಲು ಮುರಿದೋಕೆ ಎಲ್ಲಿಂದ ಹಾಕೊಂಡ್ರಿ? ವ್ಯಾಪಾರಸ್ಥರಿಗೆ ಬಂದ್ ಮಾಡ್ಯಾರಲ್ರಿ. ಮತ್ತೆ ವ್ಯಾಪಾರಸ್ಥರು ಬರುವಲ್ರ, ಒಯ್ಯವಲ್ರ. ನಾವು ಬಜಾರ್ಗೆ ಹೋದ್ರು 400-500 ಖರ್ಚು ಮಾಡ್ಕೊಂಡ್ ಮನೆಗೆ ಬರುದು. ಯಾವ ಕಾರಣಕ್ಕಾಗಿ ಅವ್ರು ಬಂದ್ ಮಾಡಿದಾರೆ? ಯಾವ ಕಾರಣಕ್ಕೆ ಬಂದ್ ಮಾಡ್ರಿ? ಗೌರ್ಮೆಂಟ್ ಕೇಳ್ರಲ್ಲ. ನಾವು ರೈತರ, ನಾವು ಕೇಳೋದು ಇಷ್ಟ ರೀ. ನಮಗೀಗ ನಮ್ಮ ದನ ಏನೈತಿ, ಬಡ್ಡ ಕಾಲು ಮುರಿದು ಇವನ್ನೆಲ್ಲ ನಮಗೆ ಜೋಪಾನ ಮಾಡೋಕ್ಕಾಗಲ್ಲ. ಈಗ ಮಳೆಗಾಲ ಅಂತೂ ಸರಿ ಇಲ್ಲ. ಮೇವು ಎಲ್ಲಿಂದ ತಂದು ಹಾಕೊಂಡ್ರಿ? ಇದ್ದ ದನಕ ಹಾಕೋದಾಗಲ್ರಿ. ಇಂಥ ಒಂದಿಷ್ಟು ಅವ್ನು ಎತ್ತಾಕ ಒಂದು 4 ಮಂದಿ 5 ಮಂದಿ ಬೇಕ್ರಿ ನೆಲಕ್ಕೆ ಬಿದ್ದು ಅಂದ್ರೆ. ಮತ್ತು ಇವ್ರು ವ್ಯಾಪಾರ ಮಾಡೋವ್ರನ್ನ ಬಂದ್ ಮಾಡಿದ್ರಂದ್ರೆ ನಾವು ಇನ್ನು ಯಾರಿಗೆ ಮಾರುನು? ಮಣ್ಣೊಳಗೆ ಹೋಗಿಬೇಕಂದ್ರೆ 20 ಮಂದಿ ಬೇಕ್ರಿ. ಹೋದವನು ಒಂದು ಮನೆಯಾಗಿಂದ ಹೊಲಕ್ಕೆ ಒಯ್ಬೇಕಾದ್ರೆ 20 ಮಂದಿ ಬೇಕು. ಒಂದು ದನ ಒಯ್ಬೇಕಾರೆ ಅದು ಮೇಲೆ ಕಬ್ಬು ಹಚ್ಚಿರ್ತಾರೆ. ಹೊಲ ನಮ್ಮ ದೂರ ಇರ್ತಾವ. ಮತ್ತೊಬ್ರಲ್ಲ ದನ ಹೋಗಿ ಕೊಡ್ತಾರನ್ರಿ? ಅದನ್ನೆಲ್ಲ ವಿಚಾರ ಮಾಡಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ಜಾರಗಡ್ಡೆ, ಸಾಕಿನ ಹೊಸಕೇರಿ, ರಾಮದುರ್ಗ ತಾಲೂಕು. ಯಾವ ಕಾರಣಕ್ಕಂದ್ರೆ ಸರ, ರೈತರದ ಎಲ್ಲ ದನಕರ ಮೇಲೆ ಜೀವನ ಇರ್ತೈತಿ. ಬೇಕಾದ್ರೆ ರೊಕ್ಕ ನೋಡಂಗಿಲ್ಲ, ತೊಗೊಂಡು ಹೋಗ್ತಾರ, ಮಾಡ್ತಾರೆ. ಅವು ಹಳಿವು ಅಂತ ಇಂಥವು ಕೊಟ್ರೆ ಅವರು ಏನೋ ವ್ಯಾಪಾರಸ್ಥರು ತೊಗೊಂಡು ಹೋಗಿ ಅವ್ನು ಕರಗಿಸ್ತಿರ್ತಾರೆ. ಮತ್ತು ಅವ್ರನ್ನೆಲ್ಲ ಹಿಡಿದು ಬಡಿಯೋದು, ಅವ್ರ ಗಾಡಿ ತೊಗೊಂಡು ಹೋಗೋದು ಮಾಡಿದ ಗಂಟು ಹಾಕಿ ಎಷ್ಟು ಹಾಳಕ್ಕಾರಿ ಅವರು. ಈ ಕೆಲಸ ಯಾರು ಮಾಡ್ತಾರ? ಬಜರಂಗದವ್ರ ಅವರು ಇವರು ಮಾಡ್ತಾರೆ. ನಮ್ಮ ರೈತರು ತೊಗೊಂಡು ಹೋಗ್ತಾರೆ. ಅವ್ರು ರೈತರಿಗೆ ರೊಕ್ಕ ಕೊಟ್ಟು ಹೋಗ್ತಾರ, ತುಡು ಮಾಡ್ಕೊಂಡು ಹೋಗ್ತಾರೆ. ಅವರು ರೊಕ್ಕ ಕೊಟ್ಟ ಓದಿರ್ತಾರ. ನಾವು ರೊಕ್ಕ ತೊಗೊಂಡಿರ್ತೀವಿ. ಮತ್ತು ಅವ್ರು ಓದು ಹೊಡಿಸ್ಕೊಂಡು ಬಡಿಸ್ಕೊಂಡು ಗಾಡಿ ಬಿಟ್ಟು ಓಡೋಕ್ಕಾರ. ಅವೆಲ್ಲ ಸರ್ಕಾರದಾರ ವಿಚಾರ ಮಾಡ್ಬೇಕದನ್ನು. ಸರ್ಕಾರ ವಿಚಾರ ಮಾಡ್ಬೇಕು. ರೈತ ಕೊಟ್ಟಾಗ ಹೋದಾರ ಹಂಗೆ ಹೋದಾರ. ಯಾವನು ರೈತ 1,000 ರೂಪಾಯಿ ಲುಕ್ಷಾನ್ ಮಾಡ್ಕೊಂಡು ಕೊಟ್ಟಿರೋದಿಲ್ಲ, ತೊಗೊಂಡಿರೋದಿಲ್ಲ. ಕೊಡ್ತಾರ, ತೊಗೊಂತಾರಂದ್ರೆ ಈಗ ಬೇರೆ ತಾಲೂಕಿನಾಗಿದ್ದ ನಾವು ದನಗಳು ಖರೀದಿ ಮಾಡ್ಕೊಂಡು ಬರ್ತೀವಿ. ಹಿರೇಕೊಪ್ಪಕ್ಕೋ ಅಥವಾ ಬಗ್ಲಳ್ಳಿಗೋ, ರಾಮದುರ್ಗಕ್ಕೋ ಹಿಂಗೆಲ್ಲ ಬರ್ತೀವಿ. ಮತ್ತು ಹೇರ್ಕೊಂಡು ಹೋಗಕ್ಕೆ ಬರಕ್ಕೆ ಹೋದ್ರು ಅವೆಲ್ಲ ಇವರು ಅಂತೇಳಿ ಉಪೇದನ ಮಾಡಿ ಅವ್ರ ವ್ಯಾಪಾರಸ್ಥಿಗೆ ಭಯಂಕರ ತ್ರಾಸ ಮಾಡಕತ್ತಾರೆ. ನಮ್ಮ ಹಿಂದ್ರಿ ಜಮಖಂಡ್ಯಾಗ ಇಲ್ಲ ದನಗಳು ತರಾಕತ್ತೀವಿ. ಇಲ್ಲಿ ಜಮಖಂಡೊಳಗೆ 8 ಆಕಳ ಕಸ್ಕೊಂಡ್ರು. ಕೆರೂರವರು ನಾವು ಹುಟ್ಟು ರೈತರದೇವಿ. 8 ಆಕಳ ಕಸ್ಕೊಂಡ್ರು. ಅವ್ರು ಏನೋ ನ್ಯಾಯ ಬಿತ್ತು, ಕೋರ್ಟ್ ಕಟ್ಟಿಡಿದ್ರು. ಇಕ್ಕಟ್ಟ ತಪ್ಪಾಗೈತೆ ಒಯ್ ಅಂದ್ರೆ ಯಾವುದೋ ಅಜ್ಜಾರು ಮಠಕ್ಕೆ ಅಂತಾರೆ, ಮಠಕ್ಕೆ ಹೋಗಿ ಇಳ್ಕೊಂತಾರೆ. ಅಮ್ಯಾಡ ಆಕಳ ತೊಗೊಂಡು ಹೋಗ್ಬಿಡ್ತಾರೆ. ಇವು ಬಜರಂಗದಾರ ಗದ್ದಲ ಎಬ್ಬಿಸಿ ಆಕಳ ಕಸ್ಕೊಂಡು ಹೊಂಟಾರ. ರೈತರು ದನ ತೊಗೊಂಡ್ಬಿಡೋದು ವಜ್ಜೆ, ಹೊಡೆದು ವಜ್ಜೆ. ಎಲ್ಲ ಕಡೆನೂ ಪ್ರಾಬ್ಲಮ್ ಐತಿದೆ. ನಿಮ್ಮ ಹೆಸರು? ಹಿರೇಕೊಪ್ರಿ, ನರಗುಂದ ತಾಲೂಕು, ಕರಿಯಪ್ಪ ಅಂತೇಳಿ. ಕರಿಯಪ್ಪ ಮಾಯನವ್ರು ಭಾಳ ಚಂದ ಇತ್ತು. ಎಲ್ಲ ಕಡೆ ಕೂಡ್ತಿತ್ರಿ. ಎಲ್ಲಿ ಎರಗಟ್ಟಿ ಪರಗಟ್ಟಿಗೆ ನಮ್ಮ ಕಡೆ ಹುಟ್ಟಿದ್ವಿ. ಎಲ್ಲರೂ ಎರಗಟ್ಟಿ ಕಡೆ ಹೊಂಟಾರ. ನೀರಿನ ವ್ಯವಸ್ಥೆ ಭಾಳ ಚಂದ ಇತ್ತು. ಮೊದಲು ಅದು ಇಲ್ಲ. APMC ಅದನ್ನ ಒಗಾತೆ ನೋಡ್ಕೋದಿಲ್ಲ. ಬಜಾರ್ ಪೂರ ಬಂದ್ ಆಗೋ ಸ್ಥಿತಿ ಬಂದತಿ. ಎಲ್ಲೆಲ್ಲ ನೋಡ್ರಿ, ದನ ಕಟ್ಟಾಗಿ ಜಾಗ ಸಾಲ್ತಿದ್ದಿಲ್ಲ ಮೊದಲು ರಾಮದುರ್ಗದೊಳಗೆ. ನಾವು ನೋಡೇವಿ ಸಣ್ಣವ್ರಕ್ಕಲ್ಲಿ 20 ವರ್ಷ 30 ವರ್ಷದಿಂದ ಇಲ್ಲಿ ಬಜಾರ್ ಬರೋದು ಹೋಗೋದು ಮಾಡ್ತಿದ್ವಿ. ಇವತ್ತಿನ ಪರಿಸ್ಥಿತಿ ಅಲ್ಲೇನು ತೊಗೊಂಬರ ರಾಮದುರ್ಗದಾಗ ಅನ್ನುವಂಥ ಪರಿಸ್ಥಿತಿ ಬಂದಿರ್ತದೆ. ಕುಡಿಯೋಕ ನೀರಿನ ವ್ಯವಸ್ಥೆ ಇಲ್ಲ. ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದು.
ಮೊದಲೆಲ್ಲ ಭಾಳ ಒಂದು ಅಸ್ವಸ್ಥ ಬಾವಿ type ಸಮಸ್ಯೆ ಒಂದು ಐತಿ ನೀರು ಅದನ್ನ ಕೊಡ್ತಿದ್ರು. ಸರ್ಕಾರದವ್ರು ಒಂದು ಸ್ವಲ್ಪ ಕಣ್ ತೆರೆದು ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾವು ಹಳ್ಳಿಯಿಂದ ದನ ತಂದು ಕಟ್ಟಿರ್ತೇವ್ರಿ, ಇಲ್ಲಿ ನೀರ್ ಎಲ್ಲಿ ಕುಡಿಸೋಣ್ರಿ? ಎಲ್ಲ ಸಮಸ್ಯೆ ಐತಿ ಒಂದ್ಕೊಂದು ಇದನ್ನ ಮಾಡ್ತಿದ್ರು ಮೊದಲು ಇತ್ತು, ಈಗೆಲ್ಲ ತೆಗ್ದ್ಬಿಟ್ಟಾರೆ ಅವ್ರು. ರೈತರು ತಗೊಂಡಾಗ ತೊಗೊಂತಿರ್ತಾರೆ. ರೈತರು ಇವತ್ತು ಬೇಕಂದ್ರೆ 10,000 ತಗೊಂಡ್ ಹೋಗ್ತಾನ ಬಾಳೆಹಣ್ಣು ತಂದ್ರೆ. ಈಗ ಒಮ್ಮೊಮ್ಮೆ ಅನಿವಾರ್ಯ ಬಂದಾಗ ಕೊಡಾಕ್ ಬಂದಿರ್ತಾರೆ. ಇವೆಲ್ಲ ಸಮಸ್ಯೆ ಚಲೋ ಇಷ್ಟು ದಿವಸದಿಂದ ಎಲ್ಲ ನೀರ್ ಬಜಾರು ಕೊಟ್ರು, ಎಲ್ಲ ಬಂದವ್ರಿಗೆ. ಕೊಟ್ರಿ, ಈ ಸದ್ಯ ಬಂದ್ ಮಾಡ್ಯಾರ, ಹೆಂಗ್ ಮಾಡೋದ್ರಿ? ಎಲ್ಲಿ ಕುಡಿಸು? ಮಾರ್ಕೆಟ್ನಾಗ ಏನ್ರಿ ನಾವು ಈಗ ಒಂದು ಯಾವುದೋ ಒಂದು ಆಕಳ ತೊಗೊಂಡೋಗಿರ್ತೀವಿ, ಯಾವುದೋ ಇದ್ರೊಳಗೆ ಒಂದು ಆಕಳ ತೊಗೊಂಡೋಗಿರ್ತೀವಿ. ಆಕಳ ನಮಗೆ ಏನೋ ಅಸ್ವಸ್ಥ ಆಗಿ ಗಾಡ್ಯಾಗಾರ ಇದಾಗಲಿ ಮನ್ಯಾಗಾರ ಆಗಲಿ ಏನರಾಗಿ ಅಸ್ವಸ್ಥ ಆಗ್ತಂದ್ರೆ ಅದು ಕಾಲ್ಬೇನೆ ಬರಲಿ ಬಾಯ್ಬೇನೆ ಬರಲಿ ಏನೋ ಬಂದರೂ ನಾವು ಎಲ್ಲಾರ ಅದನ್ನು ಹಾಕಿ ಎಲ್ಲಾರು ನಾವು ಹಳ್ಳಿಯಾಗಿ ಎಲ್ಲಾರು ಇಡ್ಬೇಕಂದ್ರೆ ರೈತರಿಗೆ ನಮ್ಮ ರೈತಾಪಿ ಜನದೊಳಗೆ ಅದು ಒಂದು ಸ್ವಲ್ಪ ತೊಂದರೆ ಆಕತ್ರಿ. ಅದು ಎಲ್ಲಾರು ಸತ್ಯ ಅಂದ್ರೆ ವಾಸನೆ ಆಕತ್ತೆ. ನಾವೇನೋ ಯಾರೋ ಬಂದಿರ್ತಾರೋ ಅವ್ರು ಏನೋ ಒಂದು ಕಿಮ್ಮತ್ತಿಗೆ ಕಿಮ್ಮತ್ತಿಗೆ ನಾವು ರೊಕ್ಕ ಕೊಟ್ಟಿರ್ತೀವಿ, ಅವ್ರು ರೊಕ್ಕ ಕೊಟ್ಟು ಹೋಗ್ತಾರೆ. ಅದಕ್ಕೆ ಯಾರು ಏನು ತೊಂದರೆ ಮಾಡಬಾರ್ದು. ನಾವು ನಮ್ಮ ಹಳ್ಳಿಯಾಗ ನಾವು ಎಲ್ಲರೂ ಹೋಗ್ದೀವಿ ಅಂದ್ರೆ ವಾಸನೆ ಆಕತಿ, ಅದರಿಂದ ನಮ್ಗೆ ಆರೋಗ್ಯ ಹಾಳಾಕತಿ. ಅದ್ರ ಸಂಬಂಧ ನಾವು ಅವ್ರಿಗೆ ಕೊಟ್ಟು ಕರೆದು ನಾವಾಗಲೇ ಕೊಟ್ಟು ಅವ್ರಿಗೆ ರೊಕ್ಕ ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ ಆಲ್ರೆಡಿ. ಅದಕ್ಕೆ ಯಾರು ಏನು ತೊಂದರೆ ಮಾಡಬಾರ್ದು. ಅದಕ್ಕೆ ಯಾರೋ ಬಂದು ಆಡೋರಿಗೆ ಅಡ್ಡ ಹಾಕಿ ಅವ್ರು ತೊಂದರೆ ಮಾಡೋದ್ರಾಗ ಏನು ಇಲ್ಲ. ರೈತರ ಕೊಟ್ಟಿರ್ತೀವಿ, ರೈತರ ಮಾಲ್ ಅವ್ರು ನಮ್ಮ ರೊಕ್ಕ ಕೊಟ್ಟು ತೊಗೊಂಡಿರ್ತಾರೆ. ಅದಾಗೇನು ಮೊಲಾಜೆಲ್ಲ ವ್ಯವಹಾರ ಮಾಡಿರ್ತೀವಿ, ಯಾರ್ದು ಮೊಲಾಜೆಲ್ಲ ಕೊಟ್ಟಿರ್ತೀವಿ. ಮತ್ತು ಹಂಗೇನು ಇದಾಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು ಅಂತ ಕೊಟ್ಟಿರ್ತೀವಿ ರೀ. ನಾವು ಲಾಸ್ ಹಾಕಿವಿ ರೈತರ ಮನ್ಯಾಗ ಇರೋದ್ರಿಂದ. ಅದು ಸತ್ಯ ಅಂದ್ರೆ ನಮ್ಗೆ ಲಾಸ್ ಅಲ್ರಿ ಅದು ಏನು ಮಾಡ್ಬೇಕು ನಾವು ಈಗ 40,000 50,000 ನೀನೊಂದು ಬಜಾರ್ಗೆ ಹೋಗಿದ್ದೀವಿ, ನಾವು ಒಂದು ಆಕಳ ತರಕ್ಕೆ ಹೋಗಿದ್ದೀವಿ, ಅದು ಕಾಲು ಮುರಿತಿ, ಅದನ್ನ ಯಾರು ಒಯ್ಯೋರಿ ಅದನ್ನು. ಇದಕ್ಕೆ ಪರಿಹಾರ ಕೇಳೋ ಸಲುವಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ಕಾರಕ್ಕೆ ಏನಿಲ್ಲ, ಅವ್ರು ನಮ್ಗೆ ಯೋಗ್ಯ ರೇಟಿಗೆ ಕೊಟ್ಟಿರ್ತಾರೆ, ಯೋಗ್ಯ ರೇಟಿಗೆ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ಆ ಥರನಾಗಿ ಅವ್ರ ವಿಚಾರ ಅವ್ರು ಮಾಡಿರ್ತಾರೆ, ನಮ್ಮ ವಿಚಾರದಾಗ ನಾವು ಕೊಟ್ಟೆ ಬಿಟ್ಟಿರ್ತೀವಿ ಅವ್ರಿಗೆ. ರೊಕ್ಕ ಕೊಟ್ಟೆ ತೊಗೊಂಡು ಹೋಗಿರ್ತಾರೆ ಅವ್ರು. ಅವ್ರೇನು ತುಡುಗು ಮಾಡಿರಲ್ಲ, ಏನೂ ಇಲ್ಲ, ಕೊಟ್ಟು ಬಿಡಿದ್ರಿ ಅವ್ರಿಗೆ. ಅದೇನೈತಿ ಯಾರು ಏನು ತೊಂದರೆ ಮಾಡಬಾರ್ದು ಅವ್ರಿಗೆ. ಈಗ 2 ಎತ್ತುಗಳದಾವ್ರಿ ಮೀಸಿವ್ರಿ, ಅದ್ರಾಗ ಒಂದು ಎತ್ತು ಹಯಾಕತ್ತೈತ್ರಿ. ಈಗ ಯಾರನ್ನೂ ಹಿಡಿಬಿಡೋಲ್ರಿ ಅವ್ರು. ಅಂಥವು ಇದ್ದು ಅಂದ್ರೆ ಕಟ್ಟಿ ಬರೀ ಮೀಸೋದಾದ ನಾವು 2 ದಿವಸ ಕಟ್ಟಿ ಮೀಸೋದು. ಅದಕ್ಕೆ ಈಗ ಇಂಥವ್ರು ನಾವು ಕರೆದ ಹಾಯಕತ್ತೆ ಅಂದ್ರೆ ಅವ್ರು ಕರೆದ ಕೊಡ್ತೀವಿ. ಮತ್ತು ಅವ್ರು ಕೊಡೋದು ನೀವು ಬಂದ್ ಮಾಡಕತ್ತೀರಂತ. ಅದಕ್ಕೆ ಬಂದ್ ಮಾಡಿದ್ರೆ ಅವ್ನು ಏನು ಮಾಡ್ಬೇಕು? ಯಾರು ಬಂದ್ ಮಾಡಕತ್ತಾರ? ಸಂಘಟನೆಯವ್ರು ಬಂದ್ ಮಾಡಕತ್ತಾರತ್ರಿ. ಈಗ ಹಾವು ಎತ್ತಾನ ಕೈ ಬಿಟ್ಟಿನಂದ್ರೆ ಮಂದಿಗೆ ಎಷ್ಟು ಲಕ್ಷಣ ಮಾಡ್ತೈತಿ. ಹಂಗೆ ಅವ್ನು ಹಿಡಿದ ಇವ್ರ ಕೈಯಾಗ ಕೊಟ್ಟಿವಂದ್ರೆ ಏನೋ ನಮಗೂ 2 ದುಡ್ಡು ಅವ್ರು ಒಯ್ತಾರೆ. ನಾನು ಹಾವು ಎತ್ತ ಕೈ ಬಿಟ್ಟಿವಪ್ಪ ಅಂತಂದ್ರೆ ಮಂದಿ ಎಷ್ಟು ಲಕ್ಷಣ ಮಾಡ್ತೈತಿ. ಮತ್ತು ಕಟ್ಟಿ ಮೀಸೋದು ನಮಗೆ ನೀವು ಮತ್ತು ಹಾಕ್ಬೇಕಂದ್ರೆ ಅವು ಕೂಳಿಲ್ರಿ. ನಿಮ್ಮ ಹೆಸರು? ಬೀರಪ್ಪ ಯಾವರು? ಮುದೇನೂರು.